ರಕ್ಷಕನಾದ ಕ್ರಿಸ್ತನ ಪರಿಪೂರ್ಣತೆಯೊಳಗೆ. ಪ್ರೇಯಿಂಗ್ ಜಾನ್ ಹೈಡ್. ಅಧ್ಯಾಯ 9. ಲೋಕದ ಜನರ ರಕ್ಷಣೆಗಾಗಿ ತನ್ನ ಒಬ್ಬನೇ ಮಗನನ್ನು ಬಲಿಯಾಗಿಯೂ ಪಾಪ ನಿವಾರಣೆಗಾಗಿಯೂ ತಂದ ದೇವರ ಮೇಲೆ ಪ್ರೀತಿಯಿಂದಲೂ ಕೃತಜ್ಞತೆಯಿಂದಲೂ ಆತನ ಸೇವೆಗೆ ಸಂಪೂರ್ಣವಾಗಿ ತನ್ನನ್ನು ಅರ್ಪಿಸಿ ಉತ್ಸಾಹದಿಂದಲೂ ಸಂತೋಷದಿಂದಲೂ ದುಡಿದು ಮಕ್ಕಳನ್ನು ಕ್ರಿಸ್ತನ ಅತಿಶಯವಾದ ಬೆಳಕಿನೆಡೆಗೆ ನಡೆಸಿ ಲೋಕದ ಹಲವಾರು ಭಾಗಗಳಲ್ಲಿ ಆತ್ಮೀಯತೆ ಉಂಟಾಗಲು ಕಾರಣವಾಗಿದ್ದ ವೀರರಲ್ಲಿ ಒಬ್ಬರೇ ಜಾನ್ ಹೈಡ್ರವರು. ಈ ಕರೆಯುವಿಕೆಗೆ ಪಾತ್ರರಾಗಿ ಎಡೆಬಿಡದೆ ತಮ್ಮ ಸೇವೆಯನ್ನು ಮುಂದುವರಿಸಿಕೊಂಡು ಹೋಗುವವರಾಗಿದ್ದಾರೆ. ಈ ಲೋಕದ ಮಾಯೆಗಳಾಗಲಿ ಶೋಧನೆಗಳಾಗಲಿ ಆಶಾಪಾಶಗಳಾಗಲಿ ಅವರನ್ನು ಆವರಿಸಿಕೊಳ್ಳಲಿಲ್ಲ. ಲೋಕದ ಜನರ ವಂಚನೆಗಳು, ಅವರಿಂದ ಉಂಟಾಗುವ ನಿಂದೆ, ಅಪಮಾನಗಳು, ವ್ಯಾಧಿಗಳು, ಶರೀರ ಬಲಹೀನತೆಗಳು, ಕಷ್ಟಗಳು ಅವರನ್ನು ಹಿಂಜಾರಿ ಹೋಗುವಂತೆ ಮಾಡುವುದಿಲ್ಲ. ಯೇಸು ಅವನಿಗೆ, ಯಾವನಾದರೂ ನೇಗಿಲಿನ ಮೇಲೆ ತನ್ನ ಕೈಯನ್ನು ಹಾಕಿ ಹಿಂದಕ್ಕೆ ನೋಡಿದರೆ ಅವನು ದೇವರ ರಾಜ್ಯಕ್ಕೆ ಯೋಗ್ಯನಲ್ಲ ಎಂದು ಹೇಳಿದನು. ಲೂಕನ ಸುವಾರ್ತೆ 9ನೇ ಅಧ್ಯಾಯ ವಚನ 62. ಅಲ್ಲವೇ 1910ರಲ್ಲಿ ಸಿಯೋಲ್ಕೋಟ್ ನಗರದಲ್ಲಿ ನಡೆದ ವರ್ಷದ ಅಂತ್ಯದ ಸಭೆಯ ಕೂಟವು ಮುಗಿಯಿತು. ನಂತರ ಅತಿ ಶೀಘ್ರದಲ್ಲಿ ಜಾನ್ ಹೈಡ್ರವರು ಭಾರತದ ಹಲವು ನಗರಗಳಲ್ಲಿ ಇನ್ನೂ ನಡೆಯಬೇಕಿದ್ದ ಸುವಾರ್ಥ ಸೇವೆಯನ್ನು ಕುರಿತು ಕಲ್ಕತ್ತಾ ನಗರದಲ್ಲಿ ತಮ್ಮ ಜೊತೆ ಸೇವಕರನ್ನು, ಸಭೆಯ ಮುಖಂಡರನ್ನು ಒಟ್ಟಾಗಿ ಸೇರಿಸಿ ಅವರೊಂದಿಗೆ ಕಾರ್ಯಕ್ರಮಗಳನ್ನು ರೂಪಿಸಿದರು. ಅವರ ಶರೀರ ಸ್ಥಿತಿಯು ದಿನೇ ದಿನೇ ಕೆಡುತ್ತಿತ್ತು. ಅವರ ಜೊತೆ ಸೇವಕರು, ಆಪ್ತ ಸ್ನೇಹಿತರು ಆದ ಫ್ರಾನ್ಸಿಸ್ ಎ ಮೇಗ ರವರ ಬಲವಂತದಿಂದ ವೈದ್ಯರೊಬ್ಬರು ತನ್ನನ್ನು ಪರೀಕ್ಷಿಸುವಂತೆ ಅನುಮತಿಸಿದರು. ಅವರನ್ನು ಪರಿಶೋಧಿಸಿದ ವೈದ್ಯರು ಕಂಡುಹಿಡಿದ ಪರಿಶೋಧನೆಯು ಎಲ್ಲರಿಗೂ ಚಿಂತೆಯನ್ನು ಉಂಟುಮಾಡಿತು. ಹೈಡ್ರವರ ಹೃದಯ ಬಹಳ ಬಲಹೀನವಾಗಿತ್ತು. ಇಷ್ಟು ಬಲಹೀನತೆಯನ್ನು ನಾನು ನನ್ನ ಜೀವನದಲ್ಲಿ ಇದುವರೆಗೂ ಕಂಡೇ ಇಲ್ಲ. ಅವರ ಹೃದಯವು ಇದ್ದ ಸ್ಥಳದಿಂದ ಬಲಗಡೆಗೆ ಜರುಗಿದೆ. ಇದು ಸೃಷ್ಟಿಯಲ್ಲಿ ನಡೆಯದ ಕಾರ್ಯ. ಶಕ್ತಿಗೆ ಮೀರಿದ ದುಡಿಮೆಯಿಂದ, ವಿಶ್ರಾಂತಿಯೇ ಇಲ್ಲದ ಕೆಲಸದಿಂದಾಗಿ ಪರಿಸ್ಥಿತಿಯು ಬಹಳ ಹದಗೆಟ್ಟಿದೆ. ಆದುದರಿಂದ ಅವರಿಗೆ ಈಗ ವಿಶ್ರಾಂತಿ ಬಹಳ ಅಗತ್ಯವಿದೆ. ಅದರ ಮೂಲಕವಾಗಿ ಅವರ ಹೃದಯವನ್ನು ಹಳೆಯ ಸ್ಥಿತಿಗೆ ತರಬಹುದು. ಅವರು ತಮ್ಮ ಎಲ್ಲ ಕೆಲಸಗಳನ್ನು ಬದಿಗೊತ್ತಿ ಶರೀರಕ್ಕೂ ಮನಸ್ಸಿಗೂ ವಿಶ್ರಾಂತಿ ಕೊಡಬೇಕು. ವೈದ್ಯರ ಮಾತಿಗೆ ಅವರು ಕಿವಿಗೊಡದೆ ಹೋದರೆ ಇನ್ನು 6 ತಿಂಗಳಲ್ಲಿ ಅವರು ಬದುಕುವುದು ಅಸಾಧ್ಯ ಎಂದು ವೈದ್ಯರು ಎಚ್ಚರಿಸಿದರು. ಈಗ ಭಕ್ತರಾದ ಹೈಡ್ರವರ ಮುಂದೆ 2 ದಾರಿಗಳಿದ್ದವು. ಒಂದು, ರಕ್ಷಕನಾದ ಯೇಸುವಿನ ಬಳಿ ಆತ್ಮಗಳ ರಕ್ಷಣೆಗಾಗಿ ಹೋರಾಡಿ ಪ್ರಾರ್ಥಿಸಬೇಕು, ಅವರಿಗಾಗಿ ಶ್ರಮೆ ಪಡಬೇಕು. ಇದರಿಂದ ಅವರ ಜೀವವೇ ಹೋಗುವಂಥ ಪರಿಸ್ಥಿತಿ. ಇನ್ನೊಂದು, ತಕ್ಷಣವೇ ಅವರ ಸೇವೆಯನ್ನು ನಿಲ್ಲಿಸಬೇಕು, ವಿಶ್ರಾಂತಿ ತೆಗೆದುಕೊಳ್ಳಬೇಕು. ಅವರ ತೀರ್ಮಾನವೇನು? ಸ್ವಲ್ಪವೂ ಹಿಂಜರಿಯದೆ ಆತ್ಮಗಳನ್ನು ಆದಾಯ ಮಾಡುವ ಸೇವೆಯನ್ನೇ ಆರಿಸಿಕೊಂಡರು. ನೆಹೆಮೀಯನಿಗೆ ವಿರೋಧವಾಗಿ ಸನ್ಬಲ್ಲಟನೂ ಟೋಬೀಯನೂ ಅನೇಕ ತಂತ್ರಗಳನ್ನು ಮಾಡಿದರು. ನಾವಿಬ್ಬರು ದೇವಾಲಯಕ್ಕೆ ಹೋಗಿ ಪವಿತ್ರ ಸ್ಥಾನವನ್ನು ಪ್ರವೇಶಿಸಿ ಅವರ ಕದಗಳನ್ನು ಮುಚ್ಚಿಕೊಳ್ಳೋಣ ಬಾ ಎಂದು ಹೇಳಿದನು. ನಾನು ನನ್ನಂಥ ಪುರುಷನು ಓಡಿ ಹೋಗುವುದು ಸರಿಯೋ? ಇದಲ್ಲದೆ ನನ್ನಂಥವನು ಪ್ರಾಣ ರಕ್ಷಣೆಗಾಗಿ ಪವಿತ್ರ ಸ್ಥಾನವನ್ನು ಪ್ರವೇಶಿಸುವವನೇ? ನಾನು ಬರುವುದಿಲ್ಲ ಎಂದು ಉತ್ತರ ಕೊಟ್ಟೆನು. ನೆಹೆಮೀಯ 6ನೇ ಅಧ್ಯಾಯ 10:10. ಇದೇ ರೀತಿಯ ಒಂದು ದೃಢವಾದ ಉತ್ತರವನ್ನು ಭಕ್ತರಾದ ಜಾನ್ ಹೈಡ್ರವರು ಆರಿಸಿಕೊಂಡರು. ಸತ್ಯವೇದ ವಾಕ್ಯಗಳ ಮೂಲಕ ದೇವರು ತನ್ನ ದಾಸರನ್ನು ತನ್ನ ಸೇವೆಗೆ ಕರೆಯುತ್ತಾನೆ. ಅವರ ಹೋಗೋಣ ಬರೋಣಗಳು, ಅವರ ದಿನಗಳು ಎಲ್ಲವೂ ದೇವರ ಕೈಯಲ್ಲಿರುತ್ತವೆ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನೇ ಮಾನವರನ್ನು ಬಿಡುಗಡೆ ಮಾಡಲು ಈ ಭೂಲೋಕಕ್ಕೆ ಬಂದು ತನ್ನ ಸೇವಕರಿಗೆ ಮಾದರಿಯನ್ನು ಸಮಾಧಿ ಮಾಡಿದರು. ಈ ಆರಾಧನೆಯನ್ನು ಗುರುಗಳಾದ JF ಯಂಗ್ ರವರ ಸ್ನೇಹಿತರು ಆಗಿದ್ದ ಇವರು ನಡೆಸಿಕೊಟ್ಟರು. ಜಾನ್ ಹೈಡ್ರವರ ಮುಖವು ತೇಜಸ್ಸಿನಿಂದಲೂ ಪ್ರಕಾಶದಿಂದಲೂ ತುಂಬಿರುವುದನ್ನು ಅವರು ಕಂಡರು. ಅವರ ಮುಖದಲ್ಲಿ ಕಂಡ ಅಲೌಕಿಕವಾದ ದೈವಿಕ ಕಳೆಯಿಂದ ರೆವರೆಂಡ್ JF ಯಂಗ್
ರವರು ಪರವಶಗೊಂಡು ದೇವರನ್ನು ಸ್ತುತಿಸಲು ಆರಂಭಿಸಿದರು. ಅಲ್ಲಿ ಕೂಡಿದ್ದ ಜನರೆಲ್ಲರೂ ಪವಿತ್ರಾತ್ಮನ ಪ್ರಸನ್ನತೆಯನ್ನು ಅಲ್ಲಿ ಅನುಭವಿಸಿದರು. ಫೆಬ್ರವರಿ ತಿಂಗಳು 20ರಂದು ಭಯಂಕರವಾದ ಚಳಿ ಇತ್ತು. ಜಾನ್ ಹೈಡ್ರವರ ಮೋಸ್ ರಿಚ್ ಸ್ಥಳಕ್ಕೆ ಅವರ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಯಿತು. ಅಲ್ಲಿ ಅವರ ತಂದೆ ತಾಯಿ ಹಾಗೂ ಸಹೋದರ ಎಡ್ಮಂಡರ ಸಮಾಧಿಯ ಪಕ್ಕದಲ್ಲಿ ಇವರ ಅಂತಿಮ ಸಂಸ್ಕಾರವನ್ನು ನಮ್ಮ ರಕ್ಷಕನಾದ ಕ್ರಿಸ್ತ ಯೇಸುವಿನ ಪುನರುತ್ಥಾನದ ಶಕ್ತಿಯಲ್ಲಿ ನಂಬಿಕೆ ಇಟ್ಟು ಗೌರವದಿಂದ ನಡೆಸಲಾಯಿತು. ಈ ಪ್ರಾರ್ಥನಾ ವೀರರು ಸ್ತುತಿ ಸ್ತೋತ್ರ ಆರಾಧನೆಗಳನ್ನೇ ತಮ್ಮ ಜೀವಧಾರವನ್ನಾಗಿಸಿಕೊಂಡಿದ್ದರು. ಅವರ ಗುಣಾತಿಶಯಗಳಲ್ಲಿ ಬಂದು ಅವರು ಬಹಳ ಪರಿಶುದ್ಧರಾಗಿ ಜೀವಿಸಿದ್ದವರು. ಪ್ರಾರ್ಥನೆಯೇ ಅವರ ಜೀವಿತವು ಉಸಿರು ಆಗಿತ್ತು. ಅನೇಕ ಆತ್ಮಗಳನ್ನು ಕ್ರಿಸ್ತನಿಗಾಗಿ ಆದಾಯ ಮಾಡಿದರು ಎಂಬುದು ಮರೆಯಲಾಗದ ಸತ್ಯ. ಪ್ರಾರ್ಥನೆ, ಆರಾಧನೆ ಇವುಗಳೇ ಅವರ ಜೀವಿತದ ಆಸ್ತಿವಾರವಾಗಿತ್ತು. ಶುದ್ಧ ಹೃದಯವುಳ್ಳವರು ಧನ್ಯರು, ಅವರು ದೇವರನ್ನು ನೋಡುವರು ಎಂದು ದೇವರು ಹೇಳಿದನಲ್ಲ. ಈ ಸತ್ಯವೇದ ವಾಕ್ಯವನ್ನು ಅವರು ಆಧಾರವಾಗಿಟ್ಟುಕೊಂಡು ಪರಿಶುದ್ಧತೆ ಇಲ್ಲದೆ ಯಾರು ಆತ್ಮಗಳ ಆದಾಯ ಮಾಡಲಾಗದು ಎಂದು ತಿಳಿದಿದ್ದರು. ಅವರು ಯಾವಾಗಲೂ ಸಭೆಯವರಿಗೆ ಹೇಳುತ್ತಿದ್ದಂಥ ಮಾತುಗಳು, ನಾನು ಎಂಬ ಭಾವನೆ ನಮ್ಮಲ್ಲಿ ಸಾಯಬೇಕು, ಅದು ಕಣ್ಣಿಗೆ ಕಾಣದ ಹಾಗೆ ಮರೆಯಾಗಬೇಕು ಎನ್ನುತ್ತಿದ್ದುದುಂಟು. ಸ್ವನೀತಿಯು ನಮ್ಮಲ್ಲಿರುವುದಾದರೆ ಆತ್ಮಗಳು ಕ್ರಿಸ್ತನ ಬಳಿಗೆ ಬರಲು ನಾವೇ ಅಡ್ಡಿಯಾಗುತ್ತೇವೆ ಎನ್ನುತ್ತಿದ್ದರು. ಅವರು ಪರಿಶುದ್ಧತೆಯ ಬಗ್ಗೆ ತಮ್ಮ ಅನುಭವವನ್ನು ಹೆಚ್ಚಾಗಿ ಎಲ್ಲಿಯೂ ಹೇಳುತ್ತಿರಲಿಲ್ಲ. ಆದರೆ ಅವರೇ ಆ ಪರಿಶುದ್ಧತೆಯಲ್ಲಿ ಜೀವಿಸಿದರು. ಅವರ ಜೀವಿತವೇ ಅವರನ್ನು ನೋಡುವವರಿಗೆ ಮಾದರಿಯಾಗಿತ್ತು. ಅವರು ಪ್ರಾರ್ಥನೆಯ ಬುಗ್ಗೆಯಾಗಲಿ ಪ್ರಾರ್ಥನೆಗೆ ಮುಖ್ಯತ್ವವನ್ನು ಕೊಟ್ಟು ಮಾತನಾಡುವುದಾಗಲಿ ಅಧಿಕವಾಗಿ ಮಾಡುತ್ತಿರಲಿಲ್ಲ. ಅವರ ಜೀವಿತವೇ ಅದನ್ನು ತೋರಿಸುತ್ತಿತ್ತು. ಅವರನ್ನು ಪ್ರತ್ಯಕ್ಷವಾಗಿ ನೋಡಿದವರೇ ಅವರ ಪ್ರಾರ್ಥನಾ ಜೀವಿತವನ್ನು ಕುರಿತು ಹೇಳುತ್ತಿದ್ದರು. ಅವರು ಪ್ರಾರ್ಥಿಸುತ್ತಿದ್ದರು, ಆತ್ಮಗಳನ್ನು ಕ್ರಿಸ್ತನ ಕೃಪಾ ಆಸನದ ಬಳಿಗೆ ತರಲು ಅವರು ನಿಟ್ಟುಸಿರಿನಿಂದಲೂ ಜಜ್ಜಿದ ಹೃದಯದಿಂದಲೂ ಮಾಡಿದ ಪ್ರಾರ್ಥನೆಯನ್ನು ದೇವರು ಕೇಳಿ ಉತ್ತರಿಸುತ್ತಿದ್ದನು. ಯೇಸುಕ್ರಿಸ್ತನ ರಕ್ತವು ನಮ್ಮ ಸಕಲ ಪಾಪಗಳನ್ನು ತೊಳೆದು ಶುದ್ಧೀಕರಿಸುತ್ತದೆ ಎಂಬುದಾಗಿ ದೃಢಪಡಿಸುವುದಕ್ಕೆ ಅವರ ಜೀವಿತವೇ ಒಂದು ಸಾಕ್ಷಿಯಾಗಿತ್ತು. ಭಕ್ತರಾದ ಹೈಡ್ರವರ ಅಕಾಲ ಮರಣವು ಅಖಿಲ ಲೋಕದ ಸಭೆಯ ಭಕ್ತರನ್ನು ಬಹಳ ದುಃಖಕ್ಕೆ ಈಡು ಮಾಡಿತು. ಸಭೆಯ ಮಕ್ಕಳು ಜೊತೆ ಸೇವಕರು ಅವರಿಗಾಗಿ ಕಣ್ಣೀರಿಟ್ಟರು. ಮರೆಯಾದ ಆ ಪ್ರಾರ್ಥನಾ ವೀರರನ್ನು ಕುರಿತು ಮಾತನಾಡಿದಂಥ ಹಾಗೂ ಹೊಗಳಿ ಬರೆದಂಥ ಮಾತುಗಳು, ಅನುತಾಪ ಸಂತಾಪಗಳು ಎಲ್ಲವೂ ಅವರು ನಡೆಸಿದ ಪರಿಶುದ್ಧತೆ ತುಂಬಿದ ಜೀವಿತವನ್ನೇ ಎತ್ತಿ ಹಿಡಿದಿತ್ತು. ತನ್ನ ಪರಮ ಯಜಮಾನನಿಗಾಗಿ, ಅವರ ಚದರಿ ಹೋದ ಕುರಿಗಳಿಗಾಗಿ, ಅವುಗಳ ಬಿಡುಗಡೆಗಾಗಿಯೂ ಅವರು ಮಾಡಿದ ಸೇವೆಯು ತ್ಯಾಗವು ಶಕ್ತಿಯುತವಾದ ಸಾಕ್ಷ್ಯ ರೂಪವೂ ಆಗಿದೆ. ಈ ಪ್ರಾರ್ಥನಾ ವೀರರನ್ನು ಕುರಿತು ಪರವಶದಿಂದಲೂ ಕೃತಜ್ಞತೆಯಿಂದಲೂ ಪೂಜ್ಯ ಬಿಷಪ್ರವರು ಹೇಳಿದ ಮಾತುಗಳನ್ನು ಇಲ್ಲಿ ಹೇಳುವುದು ಸೂಕ್ತ. ಸಮಸ್ಯೆಗಳಿಂದ ತುಂಬಿದ ಈ ಮಾನವನ ಜೀವನದಲ್ಲಿ ತನ್ನ ಸ್ವಂತಕ್ಕಾಗಿ ಜೀವಿಸದೆ, ತನ್ನ ಕುರಿತು ಚಿಂತಿಸದೆ, ತನ್ನ ಇಷ್ಟಾರ್ಥಗಳನ್ನು ಲೆಕ್ಕಿಸದೆ ಇದ್ದಂಥ ಒಬ್ಬ ಮನುಷ್ಯನೆಂದರೆ ಜಾನ್ ಹೈಡ್ರವರು. ಇವರು ದುಡಿದದ್ದು, ಸೇವಾ ಕಾರ್ಯಗಳನ್ನು ಮಾಡಿದ್ದು ದೇವರ ಆತ್ಮನ ಶಕ್ತಿಯಿಂದಲೇ. ಇವರ ಶಕ್ತಿಗೆ ಸಮಾನವಾದದ್ದು ಬೇರೊಂದಿಲ್ಲ ಎಂದೇ ಹೇಳಬಹುದು. ತನ್ನ ಶಕ್ತಿಗೆ ಮೀರಿದ ಕಾರ್ಯಗಳನ್ನೇ ಅವರು ಮಾಡಿದರೆಂದು ಹೇಳಿದರೆ ಅದು ಅತಿಶಯೋಕ್ತಿಯಾಗಲಾರದು. ದೇವರಿಗಾಗಿ ಅವರು ಮಾಡಿದ ಸಾಧನೆಗಳು ಅಪಾರ. ಪರಿಶುದ್ಧಾತ್ಮನಿಂದ ತುಂಬಲ್ಪಟ್ಟು ಅವರು ಪ್ರಾರ್ಥಿಸುವಾಗ ಮಕ್ಕಳ ಹೃದಯದಲ್ಲಿ ಒಂದು ಚಲನೆಯುಂಟಾಗುತ್ತಿತ್ತು. ಮೊಣಕಾಲುಗಳೆಲ್ಲವೂ ಬಾಗುತ್ತಿದ್ದವು. ಪರಿಶುದ್ಧಾತ್ಮನು ಮಾತನಾಡುತ್ತಿದ್ದನು. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ.
ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13 ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.